ಬಿಡಿಸಲು ಬಂದಾರಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು ತಾಯಿ. ಇಲ್ಲೇ ನಮಗೆ ಸವದಿ ಸಮೀಪ ಆಗ್ತದಲ್ರಿ. ಆ ಸವದಿ ಒಳಗೊಂದು ಸಂಗನ ಬಸವ ಮಠ ಅಂತದ. ಆ ಮಠದೊಳಗೆ ಪೀಠಾಧಿಪತಿಗಳು ಅವರೇ ಮುಂದೋಗಿ ಇಲ್ಕಲ್ಲದ ಚಿತ್ತರ್ಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನದ ಮಠದ ಪೀಠಾಧಿಪತಿಗಳಾಗ್ತಾರೆ. ಅವರು ತಮ್ಮ ಜೀವನದೊಳಗೆ ಜೋಳಿಗೆಯನ್ನು ತೆಗೆದುಕೊಂಡು ಜನರ ಮನೆಯ ಬಾಗಿಲಿಗೆ ಯಾಕೆ ಬಂದರು ಅಂತಂದ್ರೆ, ನಿಮ್ಮ ದವಸ ಧಾನ್ಯಗಳು ಬೇಡ, ನಿಮ್ಮ ದುಡ್ಡು ದುಗ್ಗಾನಿಗಳು ಬೇಡ, ನಿಮ್ಮನ್ನು ಹಾಳು ಮಾಡ್ತಿರ್ತಕ್ಕಂಥ ದುಚ್ಚಟ್ಟುಗಳನ್ನು ನಮ್ಮ ಜೋಳಿಗೆಗೆ ಹಾಕ್ರಿ ಅಂತೇಳಿ ಅಂದು ಮಹಂತ ಶಿವಯೋಗಿಗಳು ಹೆಗಲಿಗೆ ಜೋಳಿಗೆ ಹಾಕ್ಕೊಂಡು ಹಳ್ಳಿ ದಿಲ್ಲಿ ಅನ್ನೋ ವ್ಯತ್ಯಾಸವನ್ನು ಮಾಡಲಾರ್ದ ಎಲ್ಲರ ಮನೆಗೆ ಹೋಗಿ ಜೋಳಿಗೆ ಒಳಗೆ ದುಚ್ಚಟ್ಟುಗಳನ್ನು ತುಂಬಿಕೊಂಡು ಬಂದು ಅವರ ಬದುಕಿನ ಬಾಳಿಗೆ ಹೋಳಿಗೆ ಉತ್ತರ ಬರೆದರಲ್ಲ, ಅದೇ ರೀತಿ ಅಂದು ಮಹಂತ ಶಿವಯೋಗಿಗಳು ಮಾಡಿರುವ ಆ ಒಂದು ಪವಿತ್ರವಾಗಿರುವ ಸಮಾಜದ ಜನಜಾಗೃತಿ ಯಾತ್ರೆಯಲ್ಲಿ ಯಾರು ತೊಡಗಿದ್ದಾರೆ ಅಂತಂದ್ರೆ ಪೂಜ್ಯ ಆನಂದ ದೇವರು ತೊಡಗಿದ್ದಾರೆ. ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಮಂದಿ ಕುಡಿತಾರೆವ, ಬಹಳಷ್ಟು ಮಂದಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು. ಸಣ್ಣ ವಯಸ್ಸಿನೊಳಗೆ ಜೀವ ಕಳ್ಕೊಳಕತ್ತಾರೆ. ಹೌದಲ್ಲ ಇವ? ಎಷ್ಟು ಮಂದಿನ ನೋಡಿಲ್ಲ ನಾವು, ಎಷ್ಟು ಮಂದಿ ನೋಡಿಲ್ಲವ. ನಮ್ಮ ಭಾರತ ದೇಶದಾಗ ಲಕ್ಷ ಕೊಟ್ಟು ಕೇಳ್ರಿ ನೀವು, 1,15,000 ಜನ ವರ್ಷಕ್ಕೆ ಕುಡ್ದು ಸಾಯಲಕತ್ತಾರು ಅಂತಂದ್ರೆ ವಿಚಾರ ಮಾಡಬೇಕು ಎತ್ತ ನಮ್ಮ ಸಮಾಜ ಸಾಗಿದೆ. ಅದಕ್ಕಾಗಿ ಹೇಳ್ತಿರ್ತಾರೆ, ಕುಡಿಯೋದು ಮತ್ತು ಸೇದೋದ್ರಿಂದ 3 ಲಾಭ ಆಗ್ತಾವತ್ತೇವ. ಏನು ಲಾಭ ಆಗ್ತಾವ ಅಂದ್ರೆ ಬಳಿ ಹಿಂದಿನ ಮಂದಿ ಚಾಲೋ ಮಾಡಿಗಿಡತ್ತೇನೆ ಎಲ್ಲ ಕುಡಿನ ಲಾಭ ಆಗತ್ತಂದ್ರೆ ಕೇಳ್ಬೇಕು ನೀವು. ಅದರಿಂದ ಲಾಭ ಎಂಥ ಲಾಭ ಆಗ್ತಾವ ಗೊತ್ತಂದ್ರೆ, ಮೊದಲನೇದು ಲಾಭ ಏನು ಅಂತಂದ್ರೆ, ಅವ್ರ ಜೀವನದಾಗ ಅವ್ರಿಗೆ ಯಾವತ್ತೂ ಸಹಿತ ಏನಾಗೋದಿಲ್ಲ ಅಂತಂದ್ರೆ ತಾಯಿ, ಅವ್ರಿಗೆ ನಾಯಿ ಕಿಡಿಯಂಗಿಲ್ಲ ಅಂತ. ಏನು ಕಿಡಿಯಂಗಿಲ್ಲತ್ರಿ? ಹ್ಞೂ ಯವ್ವ, ನಾಯಿ ಅಂದ್ರಪ್ಪ ನಂಗೆ ನೆನಪಾತ. ನಮ್ಮ ಮುಂಜಾನೆ ಹಿಪ್ಪರಿಗಿಂದ ಬರಾಕತ್ತಿದ್ನಿ. ಆ ಊರಾಗ ಮಂದಿನ ನಾನು ಯಾರೋ ಮಾತಾಡಿಸ್ಲಿ, ಈ ಕಡೆ ಮುಂದೆ ಬರ ನಿಮ್ಮ ಸಿರುಗುಪ್ಪಿ ರೋಡ್ ಹಿಡ್ಯಾಣ 20 ನಾಯಿ ಬೆನ್ನು ಬಿದ್ದಿದ್ದೀವ ನನಗೆ. ನಾನು ನೋಡು ಮಾಡು, ನಾನು ನೋಡಿ ಅವತ್ತು ಕೈಯಾಗಿಂದ ತಪ್ಸ್ಕೊಂಡು ನಿಮ್ಮ 3 ಮುಟ್ಟು ಕೊಡೋದು 12 ದೇವ್ರು ಭೇಟಿ ಆದ ನನಗೆ. ಅರ್ಥ ಮಾಡ್ಕೊಡ್ರಿ ನೀವು. ಅವ್ರಿಗೆ ನಾಯ ಕಡೆಯಂಗಿಲ್ಲತ್ತೀರಿ ಕುಡುಕರಿಗೆ. ಯಾಕೆ ಗೊತ್ತ ನಿಮಗೆ? ಯಾಕೆ ಗೊತ್ತೇವ? ಅವ್ವ ಅದ್ರ ಹೆಣ ಎತ್ತಲಿ ಕುಡಿದೇವ ಮೈಯಾಗಿನ ಶಕ್ತಿನ ಲಗುಟ್ ಆಗಿಬಿಡುತ್ತದ್ರು. ಮೈಯಾಗಿನ ಶಕ್ತಿ ಆದ್ರೆ ಏನು ಹಿಡ್ಕೊಂಡು ತಿರುಗಾಡ್ಬೇಕು ಕೈಯಾಗ? ಮತ್ತು ಬಡಿಗೆ ಹಿಡ್ಕೊಂಡ್ರು ನಾಯಿ ಕಡಿತಾವನ ಯಾರು? ಮತ್ತು ನೋಡು, ಕುಡಿದಾದ್ರೆ ಕೈಯಾಗ ಬಡಿಗೆ ಹಿಡ್ಕೊಳ್ಳೋದು ಫಿಕ್ಸ್. ಕೈಯಾಗ ಬಡಿಗೆ ಹಿಡ್ಕೊಂಡ್ರೆ ನಾಯಿ ಕಡಿಯೋದಿಲ್ಲ. ಯಾಕೆ? ಕೈಯಾಗ ಬಡಿಗೆ ಇರ್ತದೆ, ನಾಯಿ ಓಡಿ ಹೋಗ್ತದೆ. ಲಕ್ಷ ಕೊಟ್ಟು ಕೇಳ್ಬೇಕು. 2ನೇ ಲಾಭ ಏನಪ್ಪ ಅಂತಂದ್ರೆ, ಕುಡುಕರಿಗೆ ಯಾವತ್ತೂ ಮುಪ್ಪು ಬರಂಗಿಲ್ಲ. ಅವ್ರ ತಲೆಯಾಗಿನ ಕೂದಲು ಬೆಳ್ಳಗಾಗಂಗಿಲ್ಲ. ಮತ್ತು ಹಿಂದಿನ ಮ್ಯಾಲೆ ಚಾಲೋ ಮಾಡಿಗಿಡ್ತದ ಎಲ್ಲ ಕೂಡಿ. ಅವರಿಗೆ ಮುಪ್ಪ ಬರಂಗಿಲ್ಲ. ಹೆಂಗೆ ಬರಂಗಿಲ್ಲ ಮುಪ್ಪು ಕುಡುಕರಿಗೆ? ಅರ್ಥ ಮಾಡ್ಕೊಳ್ಬೇಕು. ಕುಡುಕರಾದವರು ಕುಡಿದು 8ನೇ ವಯಸ್ಸಿಗೆ ಸಾಯ್ತಾರೆ. ತಂಗಿ ಹೊಚ್ಚ ಬಾಯ್ ಸಿದಾ ಕೊಂಡು ಸಿದಾ ಈ ಮಂಡಿ ಎಕ್ಕಡೆ ಚೂಸ್ತನಾರು ನಿನಗೆ ಹೇಳ ಸಿದಾಕೊಂಡ್ರ ಮುದುಕಿ ನೋಡಕ್ಕಿ ಮತ್ತೆ ಆ ಕಡೆ ತಿರ್ಕೊಂಡಿರ್ತಾವ. ಏನ್ರಿ ಅವ್ರಿಗೆ ಮುಪ್ಪಾಗಂಗಿಲ್ಲ ಅಂತ ಹೇಳಿದೆ ನಿಮ್ಗೆ. ನಾ ಮುಪ್ಪಾಗಂಗಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು. ಮುಪ್ಪಾಗಂಗಿಲ್ಲ ಅಂತಂದ್ರೆ ಅವ್ರೇನು 60 ವರ್ಷ ಬದುಕುವುದಿಲ್ಲವ, 70 ವರ್ಷ ಬದುಕುವುದಿಲ್ಲ, 80 ವರ್ಷ ಬದುಕುವುದಿಲ್ಲ, 100 ವರ್ಷ ಬದುಕುವುದಿಲ್ಲ. ಕುಡಿದು 30 ವರ್ಷಕ್ಕೆ ಟಿಕೆಟ್ ತಗೋತಾವ. ಮತ್ತು ಟಿಕೆಟ್ ತಗೊಂಡು ಹೆಂಗೆ ಮುಪ್ಪಾಗ್ತಾವ, ಕರಿ ಕೂದಲು ಆ ಕಡೆ ಹೋಗಿಬಿಡ್ತಾವ. ಲಗುಡು ಸಾಯತಾವತ್ತಾವು. ಅವು ಲಗುಡು ಸಾಯ್ತಾವ್ಯವ. ಲಕ್ಷ ಕೊಟ್ಟು ಕೇಳ್ರಿ. ನಾವು ಏನು ಈ ಸಮಾಜಕ್ಕೆ ಕೇಳ್ಕೊಳ್ಳೋದು ಅಂತಂದ್ರೆ, ಕುಡುಕರಿದ್ದು ಲಗುಡು ಸಾಯುವವು. ಅವು ಸಾಯತ್ತಾವ. ಯಾಕೆ ಸಾಯ್ತಾವು ಅಂತಂದ್ರೆ, ಚಟ್ಟಕ್ಕೆ ಬೆನ್ನು ಹತ್ತಿದ್ದು ಒಂದು ದಿವ್ಸ ಚಟ್ಟ ಏರುವಯವ. ಚಟ್ಟ ಏರ್ತಿರ್ತಕ್ಕಂಥ ಮನುಷ್ಯಾಗ ಏನು ನೀವು ಊರಾಗಿರ್ತಕ್ಕಂಥ ಮಂದಿಗೆ ನಾವು ಹೆಣ್ಮಕ್ಕಳಿಗೆ ಕೈ ಮುಗಿದು ಏನು ಕೇಳ್ಕೊಳ್ಳೋದು ಅಂತಂದ್ರೆ, ಕುಡುಕರಿಗೆ ಯಾವತ್ತೂ ಮದುವೆ ಮಾಡಬಾರ್ದು ನೋಡ್ರಿ. ಏನು ಮಾಡಬಾರ್ದ್ರಿ? ಸ್ವಲ್ಪ ಅಲ್ಲಿ ನೋಡ್ರಿ, ಅಲ್ಲಿ ಆ ಕಡೆ ಒಂದು ಸ್ವಲ್ಪ ನೋಡ್ರಿ, ಆ ಕಡೆ ಒಂದು ಸ್ವಲ್ಪ ಹುಡುಗರು. ಕುಡುಕರಿಗೆ ಯಾವತ್ತೂ ಮದುವೆ ಮಾಡಬಾರ್ದು. ಮದುವೆ ಮಾಡಕ್ಕೆ ನಿತ್ತರು ನಿಂದ್ರಿಸ್ಬೇಕಾದ್ರೆ ಮದುವೆ ಇವ್ಯಾವಪ್ಪ ಹೆಂಗೆ ಹೇಳಕತ್ ನಮ್ಮ ಮುಂದೆ ಅಂದಿರ. ಮತ್ತು ಯಾಕೆ ಗೊತ್ತೇನ್ರಿ? ಅವು ಕುಡಿದು ಇಂದಲ್ಲ ನಾಳೆ ಸಾಯುವರಿ. ಸಾಯ್ತಾವಲ್ಲೇವ ಅವು? ಹರಿ ಬ್ರಹ್ಮ ಬಂದರು ಬಿಡಂಗಿಲ್ಲ ಅವು. ಕುಡಿದು ಇಂದಲ್ಲ ನಾಳೆ ಸಾಯುವ. ಇಂದಲ್ಲ ನಾಳೆ ಸಾಯ್ತಿರ್ತಕ್ಕಂಥವು ಕುಡಿದು ಅರ್ಥ ಮಾಡ್ಕೊಳ್ಬೇಕು. ಏನು ಕುಡಿದು ಸಾಯ್ಲಾಕತ್ತಾವಲ್ಲೇವ ಅವು ಕಣ್ಣು ಮುಚ್ತಾವ. ನಮ್ಮ ವಿನಂತಿ ಏನಪ್ಪ ಅಂತಂದ್ರೆ, ಅವರಿದ್ದವ್ರು ಹೆಂಗಿದ್ರು ಸಾಯ್ತಾರ. ಅವ್ರನ್ನ ನಂಬಿ ಬಂದಿರತಕ್ಕಂಥ ಹೆಂಡ್ರು ಮಕ್ಕಳನ್ನು ಕೊಲ್ತಾರಲ್ಲ, ಅದಕ್ಕಾಗಿ ಕುಡುಕರಿಗೆ ಮದುವೆ ಮಾಡಬಾರ್ದು ಅಂಥೇಳಿ ನಿಮ್ಮಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡೋದು. ನಂದು ಕರೆ ಐತೋ ತಪ್ಪೈತೇವ? ಮದುವೆ ನೀವು ಮಾಡ್ತೀರ ಮುಂದೆ ಕೂತವ್ರು? ಹೆಂಗ್ರಿ ಅರ್ಜುನ್ ಅವ್ರು ಮಾಡಿರಲ್ಲ. ಮತ್ತು
ತೆಳಗ ಚಂಡ ಹಾಕಿ ಬಂದಿಲ್ಲ ಇವತ್ತ ಬಂದಾನ ಅವನದೊಂದು ಪೇಷಂಟ್ ಐತ್ರಿ, ಅದನ್ನೊಂದು ಬಿಡಿಸ್ಬೇಕಾಗೈತಿ. ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ಮದುವೆ ಯಾರಿಗೆ ಮಾಡ್ತಾ ಅವ್ರಿಗೆ ಮಾಡಿದ್ರೆ ಸಂಸಾರ ಹಾಳಾಗಿಬಿಡ್ತಾವೆ. ಅದಕ್ಕಾಗಿ ಮಾಡಬಾರ್ದು ಅಂತ ಹೇಳೋ ತಾಯಿ ತಿಳಿಸಿ ಹೇಳಿ ಬಿಡಿಸಿ ಗುರುಗಳ ತಗೊಂಡು ಬಂದು ಅವನ ಮನಪರಿವರ್ತನೆ ಮಾಡಿದ ನಂತರ ಅವನು ಬಿಟ್ಟ ನಂತರ ಅವನ ಮದುವೆ ಗಟ್ಟಿ ಮಾಡಬೇಕಿಲ್ಲ ಅಂದ್ರೆ ಮಾಡಬಾರ್ದು. ಯಾಕಂದ್ರೆ ನೊಂದವರ ನೋವು ಭಾಳ ಕಷ್ಟ ಐತೆವ. ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಈ ರೀತಿಯಾಗಿರ್ತಕ್ಕಂಥ ಕಾಲದೊಳಗೆ ತಾಯಿ ಇನ್ನೊಂದು ಲಾಭ ಏನಪ್ಪ ಅಂತಂದ್ರೆ ಕುಡುಕರ ಮನೆಗೆ ಸೇದವ್ರ ಮನೆಗೆ ಕಳ್ಳರು ಬರಂಗಿಲ್ಲತ್ತ. ಯಾಕೆ ಗೊತ್ತನ? ಯಾಕೆ ಗೊತ್ತಿಲ್ಲ ಹೇಳತ್ತನ ಕೇಳ ಹಂಗಾರ ಚಿಗವ. ಯಾಕೆ ಕುಡುಕರ ಮನೆಗೆ ಸೇದವ್ರ ಮನೆಗೆ ಕಳ್ಳು ಬರಂಗಿಲ್ಲ ಅಂತಂದ್ರೆ ಕಳ್ಳರು ಬರಂಗಿಲ್ಲ ಅಂದ್ರೆ ಇವು ಬೆಳತನ ಸೇತಿರ್ತಾವ ಗೊತ್ತೇನು? ನೀವು ಬಿಟ್ರಿ ನಡೆಯಂಗಿಲ್ಲ. ಅವು ಬೆಳತನ ಕುಡಿತಾವು, ಬೆಳತನ ಸೇತ್ತಾವು. ಬೆಳತನ ಸೇದ್ದು ಅಂದ್ರೆ ಸುಮ್ಕೊಂಡಿರ್ತಾವ. ನಾವು ಏನು ಮಾಡ್ತಾವ? ಕೆಮ್ಮುತ್ತಾವ, ಕೊಕ್ಕರ್ಸ್ಕೊ ಅಂತೇಳಿ. ಇನ್ನು ಬೆಳತನ ಕೆಮ್ಮಿದವ್ರು ಇವ್ರ ಮನೆಗೆ ಯಾರು ಬರ್ತಾರನ್ರಿ? ಯಾಕೆ ಬರಂಗಿಲ್ಲ? ಮತ್ತು ನೀವು ಯಾಚರದ ಅಂತ ಗೊತ್ತಾಗ್ತತಿ. ಅದಕ್ಕಾಗಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಇವು ಲಾಭಗಂತ ಹಾಸ್ಯದ ಮೂಲಕ ನಿಮಗೆ ಹೇಳಿದ ಹೊರತಾಗಿ ನಮ್ಮ ಆರೋಗ್ಯ ಚಂದ ಇರಬೇಕು, ನಮ್ಮ ಮನೆ ಒಳಗೆ ನಗು ಇರಬೇಕು, ನಮ್ಮ ಮನೆ ಒಳಗೆ ಪ್ರೀತಿ ತುಂಬಿರಬೇಕು ಅಂತಂದ್ರೆ ನಮ್ಮ ಮನೆ ಒಳಗೆ ಸಿದ್ದೇಶ್ವರ ಅಪ್ಪಗಳು ಹೇಳ್ತಾರೆ, ಯಾವ ಮನೆಗೆ ಹೂವು ಹಣ್ಣುಗಳು ಬರ್ತಾವ, ಯಾವ ಮನೆಗೆ ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಗಂಡ ಮನೆಗೆ ಬರಬೇಕಾದಾಗ ಹೆಂಡತಿ ಮುಡ್ಕೊಳ್ಳಿ ಅಂತ ಹೂ ತರ್ತಾನ, ಮಕ್ಕಳು ಕುಡಿಲಿ ಅಂತ ಹಾಲು ತರ್ತಾನ, ಮನೆ ಒಳಗೆ ಮಕ್ಕಳು ತಿನ್ಲಿ ಅಂತ ಹಣ್ಣು ತರ್ತಾನಲ್ಲ, ಆ ಮನೆಗೆ ಯಾವ ವಾಸ್ತು ದೋಷನೂ ಇರಂಗಿಲ್ಲ. ಯಾವ ಮನೆಗೆ ಗಂಡ ಬರುವಾಗ ಕೈಯಾಗ ಬಾಟ್ಲಿ ತಗೊಂಡು ಬರ್ತಾನೆಲ್ವ, ಆ ಮನ್ಯಾಗ ವಾಸ್ತು ದೋಷ ಪಸ್ತು ದೋಷ ಯಾವುದೆಲ್ಲ ಸುಳ್ಳದವ್ರಿ, ಅವು ಬಂದು ಅಂದ್ರೆ ಮನೆಗಳು ಹಾಳಾಗಿ ಬಿಡ್ತಾವೆ ಅನ್ನತಕ್ಕಂಥ ಮಾತನ್ನ ಸಿದ್ದೇಶ್ವರ ಅಪ್ಪಗಳು ಹೇಳ್ತಾರೆ. ದಾನ ಧರ್ಮದ ಗುಣ ನಮ್ಮಲ್ಲಿ ಹೆಂಗಿರ್ಬೇಕು ಅನ್ನೋದಕ್ಕೆ ಅವರೊಂದು ಘಟನಾ ನೆನಪು ಮಾಡಿದ್ರು ನನಗೆ. ಏನು ಘಟನಾ ನೆನಪು ಮಾಡಿದ್ರು ಅಂತಂದ್ರೆ, ನಿನ್ನೆ ಪರಮ ಪೂಜ್ಯರು ಎಲ್ಲ ಸದ್ಭಕ್ತರಿಗೆ ಆಶೀರ್ವಾದ ಮಾಡ್ತಿರ್ತಕ್ಕಂತಹ ಕಾಲದೊಳಗೆ ಆ ಸದ್ಭಕ್ತರೆಲ್ಲ ಬಂದು ಪರಮ ಪೂಜ್ಯರ ಪಾದವನ್ನು ಮುಟ್ಟಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತಿರ್ತಕ್ಕಂಥ ಪವಿತ್ರ ಸನ್ನಿವೇಶ ಕಾಲದಾಗ ಒಬ್ಬಕ್ಕೆ ಅಜ್ಜಿ, ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಬಂದು ಪರಮ ಪೂಜ್ಯರಿಗೆ ನಮಸ್ಕಾರವನ್ನು ಮಾಡಿ, ಆಕೆ ಭಾವ ಹೆಂಗಿತ್ತು ಅಂತಂದ್ರೆ ಅವ್ರು ಹೇಳಿದ್ರೆ ನನಗೆ ವಿಚಿತ್ರ ಅನ್ನಿಸ್ತಿರಪ್ಪ. ಆ ಹೆಣ್ಮಗಳ ಭಕ್ತಿ ಹೆಂಗಿತ್ತು ಅಂತಂದ್ರೆ, ಆ ತಾಯಿ ತನ್ನ ಹತ್ರ ಇರತಕ್ಕಂತಹ ಒಂದಿಷ್ಟು ಕಾಣಿಕೆಯನ್ನು ಪರಮ ಪೂಜ್ಯರ ಉಡಿ ಒಳಗೆ ಹಾಕಿ ಹೇಳ್ತಾಳೆ, ಯಪ್ಪ ನೀವು ಸಾಲಿ ಕಟ್ಟಬೇಕಂದಿರಂತ, ಆ ಸಾಲಿಗೆ ಈ ಬಡವಿಯ ಈ 500 ರೂಪಾಯಿ ಅದು ಮೆಟ್ಟಲಾಗಲಿ ಅನ್ನತಕ್ಕಂಥ ಮಾತನ್ನು ಮುದುಕಿ ಕೊಟ್ಟಿತು ಅನ್ನತಕ್ಕಂಥ ಮಾತನ್ನು ಅವು ಹೇಳಿದ್ರು. ನನಗೆ ವಿಶೇಷ ಅನಿಸ್ತು. ಕಾರಣ ಇಷ್ಟೇ. ಏನು ಕಾರಣ ಅಂದರೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಎಲ್ಲಿ ನಿಜಗುಣ ಇಡ್ತದ, ಎಲ್ಲಿ ಒಂದ ಭಾವ ಇರ್ತದಲ್ಲ, ಕೊಡುವ ಭಾವದೊಳಗೂ ಸಹಿತ ಕೇಡಿರಲಾರ್ದ ಕೊಡ್ತದಲ್ಲ, ಅಲ್ಲಿ ಸಾಕ್ಷಾತ್ ಕೂಡಲ ಸಂಗಮ ದೇವನ ಬಂದು ಕೊಡ್ಕೊಳ್ತಾನೆ ಅನ್ನತಕ್ಕಂಥ ಉದಾಹರಣೆಯನ್ನು ಕೊಟ್ಟರು. ಅದಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು. ಇಂಥ ಒಂದು ಅದ್ಭುತವಾಗಿರುವ ಕಾರ್ಯಕ್ರಮ ನಿಮ್ಮೂರೊಳಗೆ ಆತು. 5 ದಿವಸ ಮಾಡ್ಬೇಕನ್ನೋ ಕಾರ್ಯಕ್ರಮ 6 ದಿವಸಕ್ಕೆ ಹೋಗ್ತೇವ. ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮ ಪುಣ್ಯ ಎಂಥದ್ದು, ಎಂಥ ಪುಣ್ಯ ಯವ್ವ. ಅದಕ್ಕಾಗಿ ಇನ್ನು ಅಪಗೊಳ್ಳೋದು ನೀವೆಲ್ಲ ನೆನಪಿಟ್ಕೊಳ್ಬೇಕು. ಅಪಗೊಳ್ಳೋದು ಜಮಖಂಡಿ ಒಳಗೆ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಆಗೋದದು. ಇನ್ನೂ ತಾರೀಕು ಅವು ಯಾವುದನ್ನು ಅವರು ಫಿಕ್ಸ್ ಮಾಡಿಲ್ಲ. ಆದ್ರೆ ನಿಮ್ಮೂರಿಗೆ ಕರೆಯಕ್ಕೆ ಬರ್ತೀವಿ ನಾವು. ಆ ಕಾರ್ಯಕ್ರಮ ಚಾಲೋ ಆತು ಅಂತಂದ್ರೆ ನಮ್ಮ ಕಣ್ಣು, ನಮ್ಮ ಕಾಲು, ನಮ್ಮ ಮನಸ್ಸು ಮೊಟ್ಟ ಮೊದಲು ಯಾವ ಊರಿನ ಬಾಗಿಲ ಕದಾ ತಡ್ತದಂತಂದ್ರೆ ಅದು ಶಿರಗುಪ್ಪಿ ಬಾಗಿಲ ಕದಾ ತಡ್ತದೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳಬೇಕು ನಿಮಗೆ. ಏನು ಅಂತಂದ್ರೆ, ಪರಮ ಪೂಜ್ಯರ ಪಟ್ಟಾಧಿಕಾರ ಕಾರ್ಯಕ್ರಮ ಆಗೋದದು. ಇಡೀ ಜಮಖಂಡಿ ತಾಲೂಕಿನೊಳಗೆ ನ ಭೂತೋ ನ ಭವಿಷ್ಯತ್ ಅನ್ನುವ ರೀತಿ ಹಿಂದಿನ ಕಾಲದೊಳಗೆ 1996ರಲ್ಲಿ ಪರಮ ಪೂಜ್ಯ ಓಲೆ ಮಠದ ಹಿಂದಿನ ಗುರುಗಳಾಗಿರ್ತಕ್ಕಂಥ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಈ ನಾಡಿನೊಳಗೆ 3 ತಿಂಗಳು ಬಸವ ಪುರಾಣ ನಡೆದಾಯ್ತು ಅಂತ ಹೇಳಿ ಕೇಳಿದ್ದೀವಿ ನಾವೆಲ್ಲ. 3 ತಿಂಗಳಗಟ್ಟಲೆ ಬಸವ ಪುರಾಣ ಆಗಿ ಇಡೀ ಜಮಖಂಡಿ ತಾಲೂಕಿನೊಳಗಿರ್ತಕ್ಕಂಥ ಜನ ಬಂಡಿ ಕಟ್ಕೊಂಡು, ಬಸ್ ಇರದೇ ಇದ್ರು ಬಸ್ ಹಾಕಿಸ್ಕೊಂಡು ನಮ್ಮ ಅಪ್ಪಗಳ ಪಟ್ಟಾಧಿಕಾರ ಅಂತ ತಿಳ್ಕೊಂಡು ಲಕ್ಷಾಂತರ ಜನ ಬಂದು ಆ ಬಸವ ಬುತ್ತಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಪುನೀತರಾದರು ಅಂತೇಳಿ ನಮ್ಮ ಕಿವಿ ಕೇಳ್ಯಾವ, ಕಣ್ಣು ನೋಡಿಲ್ಲ. ಆದರೆ ಇನ್ನು ನಮ್ಮ ಕಣ್ಣು ನೋಡೋ ಭಾಗ್ಯ ಯಾವುದು ಸಿಗ್ತದೆ ಅಂತಂದ್ರೆ, ನಾವೆಲ್ಲ ಭಾಳ ಜಾತಕದ ಪಕ್ಷಿಯ ಹಾಗೆ ನಾವೆಲ್ಲ ಕಾತ್ರದಿಂದ ಎದಕ್ಕೆ ಕಾಯಕತ್ತೀವಿ ಅಂತಂದ್ರೆ, ಪರಮ ಪೂಜ್ಯರಾಗಿರ್ತಕ್ಕಂಥ ಆನಂದ ದೇವರ ಪಟ್ಟಾಧಿಕಾರ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು. ಯಾಕೆವ ಇವತ್ತು ಅಜ್ಜವ್ರಿಗೆ ನಮ್ಮನ್ನು ಕರೆದಿಲ್ಲ ಅವರು. ನಾವು ಕರೆದೀವನ ಅಜ್ಜರನ್ನು ಕರೆದೀವನ್ರಿ. ನಾವು ಕರಿಲಾರ್ದ ನಮ್ಮ ಊರಿಗೆ ಬಂದಾರ. ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗಭೋಗ, ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ.
ಅಪ್ಪಗಳು ಹೆಂಗ ನಮ್ಮ ಊರಿಗೆ ಬಂದಾರ ಅಂದ್ರೆ ಪ್ರಸಾದ ರೂಪಕವಾಗಿ ಇವತ್ತು ಸಿರುಗುಪ್ಪಿಗೆ ಬಂದಾರ. ನಾಳೆ ಅಪ್ಪಗಳ ಕಾರ್ಯಕ್ರಮ ಜರುಗಿತ್ತು ಅಂತಂದ್ರೆ ನಾವು ಸಿರುಗುಪ್ಪಿಯವರೆಲ್ಲ ಹೆಂಗೆ ತೀರ್ಮಾನ ಮಾಡಬೇಕು ಅಂತಂದ್ರೆ ಇವತ್ತು ಅಪ್ಪಗಳು ಕರಿಲಾರ್ದ ನಮ್ಮ ಊರಿಗೆ ಬಂದು ನಮ್ಮ ಮನೆಯೊಳಗೆ ನಮ್ಮನ್ನು ತಿನ್ನೋ ದುಚ್ಚಟಗಳನ್ನು ಬಿಡಿಸಾರು ಒಂದು ಬಳಕ ಅಪ್ಪಗಳ ಕಾರ್ಯಕ್ರಮಕ್ಕೆ ಅವ್ರು ಕರೆದಾಗ ನಾವೆಲ್ಲರೂ ಸಹಿತ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವೆಲ್ಲ ನಮ್ಮ ಮನಸ್ಸಿನೊಳಗೆ ಪ್ರತಿಜ್ಞೆ ಮಾಡಬೇಕು. ಯಾಕೆವ ಲಕ್ಷ ಕೊಟ್ಟು ಕೇಳ್ರಿ, ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳದಾವಲ್ರಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅದಾವಲ್ರಿ, ನಿಮಗೆ ಹ್ಞೂ ರೀ ಅನ್ರಿ ಹ್ಞೂ ರೀ ಅನ್ರಿ. ಮತ್ತು ನಮಗೇನು ತಿಳ್ಕೊಬೇಕಂದ್ರೆ ಅದಾವ ಇಲ್ಲೋತ್ತು ಗೊತ್ತಾಗಂಗಿಲ್ಲವ, ನಮ್ಗೆ ಕನ್ಫ್ಯೂಸ್ ಆಗಿಬಿಡ್ತೈತಿ. ಅವು ಮುಂದೆ ಕೂತೋತಾವ ನಾವು ಮದುವೆರ್ಲಿ ಆತಾರ ಅವ್ರು. ಹ್ಞೂನಯ್ಯವ ಅದಾವಿಲ್ರಿ. ನಿಮ್ಮ ಹೊಟ್ಟೆಲ್ಲ ಹುಟ್ಟಿದ ಮಕ್ಕಳು ಮದುವೆ ಮಾಡ್ತೀರಲ್ಲ ನೀವು, ಯಾವುದೇನು ಮಾಡ್ತೀರಿ ಬಿಡ್ರಪ್ಪ, ಏನು ಮಾಡ್ತಾರೆ ಹಿಂಗತ್ತೀರಿ ನೀವು, ಹಿಂಗತ್ತೀರಿ ನೀವು. ನಿಮ್ಮ ಹೊಟ್ಟೆಲೇ ಹುಟ್ಟಿದ್ದು ಕರಗ ಇರಲಿ ಅವು, ಬೆಳಗ ಇರಲಿ ಅವು ಹೆಂಗ ಇರ್ಲಿವ, ಸಾಲಾರೆ ಮಾಡಿ ಸೋಲಾರೆ ಮಾಡಿ ಸೊಸಿ ಕೊಳ್ಳಾಗ ಒಂದು ಗಂಟೆ ಅನ್ಕೊಳ್ದಾಳೆ ಬಡಿಸಿದಾಗ ನಿಮಗೆ ಸಮಾಧಾನ ಆಗೋದ ಹೌದಲ್ರಿ? ಅಲ್ರಿ, ನಿಮ್ಮ ಮಕ್ಕಳ ಮದುವೆ ಎಷ್ಟು ಆನಂದದಿಂದ ನೀವು ಮಾಡ್ತೀರಿ. ಅರಿಶಿನ ಹಚ್ಚೋದೇನು, ದೇವಕಾರ್ಯ ಮಾಡ್ತಾರ, ಹಂದ್ರ ಕಟ್ತಾರ, ಕಟ್ತಿರ್ಲಿಲ್ಲ. ಯಾಕೆ? ಮದುವೆ ಅಂದ್ರೆ ಸುಮ್ಮಲ್ಲ, ಮದುವೆ ಅಂದ್ರೆ ತಯಾರಿ ಬಹಳ ದೊಡ್ಡ ಪ್ರಮಾಣ ಇರ್ತದೆ. ಲಕ್ಷ ಕೊಟ್ಟು ಕೇಳಬೇಕು, ನಿಮ್ಮ ಮಕ್ಕಳ ಮದುವೆ ನೀವು ಹೆಂಗೆ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ಮದುವೆಯನ್ನು ಸಾವಿರ ಸಾವಿರ ಸಂಭ್ರಮವನ್ನು ಹೃದಯದೊಳಗೆ ತುಂಬಿಕೊಂಡು ವಿಜೃಂಭಣೆಯಿಂದ ಮಾಡ್ತಿರಲ್ಲ, ಹಂಗೆ ಸ್ವಾಮಿಗಳದು ಮದುವೆ ಮಾಡೋದಿಲ್ಲ. ಸ್ವಾಮಿಗಳದ್ದು ಏನು ಮಾಡ್ತಾರೋ ಅಂತಂದ್ರೆ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಮಾಡ್ತಾರೆ. ಗುರುಗಳಿದ್ದವರು ಬಂದು ಆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಿ ಸಮಾಜ ಸೇವಾ ದೀಕ್ಷೆ ನೋಡ್ರಿ ಏನೇವ ತರದಕ್ರಿ, ಸಮಾಜ ಸೇವಾ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಅವರನ್ನ ಸಮಾಜ ಸೇವೆಗೆ ಪ್ರೇರಣೆಗೊಳಿಸ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅಂತ ಒಂದು ಅದ್ಭುತವಾಗಿರುವ ಕಾರ್ಯಕ್ರಮ ಜಮಖಂಡಿ ನೆಲದೊಳಗೆ ಆಗೋದದ. ತಾವೆಲ್ಲ ಲಕ್ಷ ಕೊಟ್ಟು ಕೇಳ್ಬೇಕು ತಾಯಿ. ನಾವೆಲ್ಲ ಊರಾಗ ಹೇಳ್ತೀವಿ, ಇದನ್ನೇ ಪ್ರಸಂಗ ಹೇಳ್ತೀವಿ. ಏನು ಪ್ರಸಂಗ?